ಸೊ ತುಂಬಾ ಜನ ITI ಮತ್ತೆ ಡಿಪ್ಲೊಮಾ ಮಾಡ್ಕೊಂಡಿರೋರು ಕ್ವಶನ್ಸ್ ಕೇಳ್ತಾ ಇರ್ತೀರಾ, ಸರ್ ನನ್ನ ITI ಆಗಿದೆ ಅಥವಾ ಡಿಪ್ಲೊಮಾ ಆಗಿದೆ, ನಾನು ಡಿಸೈನ್ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ಬೋದಾ ಅಥವಾ ಡಿಸೈನ್ ಅಲ್ಲಿ ವರ್ಕ್ ಮಾಡ್ಬೋದಾ ಅನ್ನೋದಾದ್ರೆ, ಸೊ 100% ಯು ಆರ್ ದ ಪರ್ಫೆಕ್ಟ್ ಫಿಟ್ ಫಾರ್ ಡಿಸೈನಿಂಗ್. ಓಕೆ, ಸೊ ಬಟ್ ಯಾವ ತರ ಡಿಸೈನಿಂಗ್ ಅನ್ನೋದಾದ್ರೆ, ಸೊ ನೀವು 2D ಡ್ರಾಫ್ಟಿಂಗ್ ಅಂಡ್ ಡಿಸೈನಿಂಗ್ ಲೈಕ್ AutoCAD ಟೂಲ್ ತುಂಬಾನೇ ಎಕ್ಸ್ಪರ್ಟೈಸ್ ಆಗಿ ಗೊತ್ತಿರಬೇಕು. ಸೊ ಮತ್ತೆ 3D ಟೂಲ್ಸ್. ಓಕೆ, ಸೊ 3D ಟೂಲ್ಸ್ ಅಂದ್ರೆ 3D ಮಾಡಲಿಂಗ್ ಟೂಲ್ಸ್ ಲೈಕ್ 3ds Max, V-Ray 3ds Max ಅಂತ ಇದೆ, V-Ray ಅಂತ ರೆಂಡರಿಂಗ್ ಸಾಫ್ಟ್ವೇರ್ ಇದೆ, ಅದಕ್ಕೆ ಸೂಟಬಲ್ ಆಗೋದು. ಸೊ 3ds Max ಗೆ ಇನ್ನೊಂದು ಕರೋನಾ ಅಂತ ಒಂದು ಸೂಟಬಲ್ ಆಗುವಂತ ರೆಂಡರಿಂಗ್ ಸಾಫ್ಟ್ವೇರ್ ಇದೆ. ಅಥವಾ ಸ್ಕೆಚ್ಅಪ್ ಅಲ್ಲಿ ಮಾಡ್ತೀನಿ ಅಂದ್ರೆ ಸ್ಕೆಚ್ಅಪ್ ಫಾರ್ V-Ray, ಮತ್ತೆ ಸ್ಕೆಚ್ಅಪ್ ಜೊತೆಗೆ ಎನ್ಸ್ಕೇಪ್, ಸ್ಕೆಚ್ಅಪ್ ಜೊತೆಗೆ ಲೂಮಿಯಾನ್ ಅಂತ, ಮತ್ತೆ ಫೋಟೋಶಾಪ್. ಇಷ್ಟು ಸಾಫ್ಟ್ವೇರ್ಲಿ ನೀವು ಪರ್ಫೆಕ್ಟ್ ಆಗಿದ್ರೆ ಯಾವುದೇ ಆರ್ಕಿಟೆಕ್ಟ್ ಕಂಪ್ನಿಗೆ ಹೋದ್ರು ಕೂಡ ಶೋರ್ಲಿ ಅವರು ನಿಮ್ನ ಹೈಯರ್ ಮಾಡ್ಕೋತಾರೆ. ಯಾಕೆ ಅನ್ನೋದಾದ್ರೆ ಆರ್ಕಿಟೆಕ್ಟ್ ಆಫೀಸಲ್ಲೇನೆ ಅವ್ರದ್ದು ಡಿಸೈನಿಂಗ್ ಅಂಡ್ ಎಕ್ಸ್ಪೆರಿಮೆಂಟ್ ಡೆವಲಪ್ಮೆಂಟ್ಸೇ ಇರುತ್ತೆ. ಸೊ ಅದಕ್ಕೆ 3D ಮಾಡರ್ ಅವಶ್ಯಕತೆ ತುಂಬಾ ಇರುತ್ತೆ. ಓಕೆನಾ, ಸೊ ಡಿಪ್ಲೊಮಾ ಮಾಡಿರೋರಿಗೆ ಅಥವಾ ITI ಮಾಡಿರೋರಿಗೆ ಇದು ಪರ್ಫೆಕ್ಟ್ ಜಾಬ್. ಓಕೆನಾ, ಸೊ ಇನ್ನೊಂದು ಸ್ವಲ್ಪ ಜನಕ್ಕೆ ಅದರಲ್ಲಿ ಅಗೇನ್ 3D ಮಾಡಲಿಂಗ್ ಅಲ್ಲಿ ನೋಡಿ ಡಿಸ್ಕ್ರೈಬಿಂಗ್ ಆಗುತ್ತೆ. ಅಗೇನ್ 3D ಮಾಡಲಿಂಗ್ ಅಲ್ಲಿ ಇನ್ನೊಂದು ಸಾಫ್ಟ್ವೇರ್ ಇದೆ ಕಾಲ್ಡ್ ರಿವಿಟ್ ಆರ್ಕಿಟೆಕ್ಚರ್ ಅಂತ, ಅದಂತೂ ಈಗ ಹಾಟ್ ಬೂಮಿಂಗ್ ಸಾಫ್ಟ್ವೇರ್. ಸೊ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕಂಪ್ನಿಗಳಿಗೆ ನೀವೇನಾದ್ರೂ ಹೋಗ್ತಾ ಇದ್ರೆ, ಸೊ ರಿವಿಟ್ ಆರ್ಕಿಟೆಕ್ಚರ್ ಇಟ್ಸ್ ವೆರಿ ವಂಡರ್ಫುಲ್ ಸಾಫ್ಟ್ವೇರ್. ಓಕೆ, ಸೊ ಪ್ಲೀಸ್ ನೀವು ಕಲಿಬೇಕಾದ್ರೆ ಈ ಸಾಫ್ಟ್ವೇರ್ನ ಕೂಡ ಆಡ್ ಆನ್ ಮಾಡ್ಕೊಳ್ಳಿ. ಸೊ ಇನ್ನು ಅದ್ ಬಿಟ್ಟು ಸರ್ ನಂಗೆ ಟೆಕ್ನಿಕಲ್ ಅಂದ್ರೆ ಡಿಸೈನಿಂಗ್ ಅಲ್ಲಿ ಬೇಡ ಸರ್, ಡಿಸೈನಿಂಗ್ ಅಲ್ಲದೆ ಸೈಟ್ ರಿಲೇಟೆಡ್ ಏನಾದ್ರು ನೀವು ಮಾಡ್ತೀರಾ ಅನ್ನೋದಾದ್ರೆ, ಸೊ ಕನ್ಸ್ಟ್ರಕ್ಷನ್ ಕೂಡ ನಿಮ್ಗೆ ಗೊತ್ತು. ಸೊ ಡೇ ಬೈ ಡೇ ಬ್ಯಾಂಗ್ಳೂರ್ ಇಸ್ ಹಾಟ್ ಹಬ್ಬಿಂಗ್ ಫಾರ್ ದ ಕನ್ಸ್ಟ್ರಕ್ಷನ್. ಸೊ ಎಲ್ಲಾ ಸೈಟ್ಗೂ ಸೈಟ್ ಇಂಜಿನಿಯರ್ಸ್ ಅಂತ ಬೇಕಾಗ್ತಾರೆ. ಬಟ್ ಡಿಪ್ಲೊಮಾ ಕ್ಯಾಂಡಿಡೇಟ್ಸ್ ನ ತಗೊಳ್ಳೋದು ಸ್ವಲ್ಪ ಕಡಿಮೆನೆ, ಬಟ್ ವರ್ಕ್ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಶೋರ್ಲಿ ತಗೋತಾರೆ. ಅದಕ್ಕೆ ನೀವು ಫಸ್ಟ್ ಅಟ್ಲೀಸ್ಟ್ ಇಂಟರ್ನ್ಶಿಪ್ ಮಾಡಿ ಸೈಟ್ ಬಗ್ಗೆ ತಿಳ್ಕೊಂಡಿರ್ಬೇಕು. ಸೊ ಇವತ್ತಿನ ದಿನಕ್ಕೆ ಏನಾಗ್ಬಿಡತ್ತೆ ಅಂದ್ರೆ, ಲೈಕ್ ಯಾವ ಕಂಪ್ನಿಲೂ ನಿಮ್ನ ಹೋಗಿ ಕೆಲಸಕ್ಕೆ ಕರೆದಾಗ ಅವರು ಟ್ರೈನಿಂಗ್ ಕೊಟ್ಟು ಹೇಗೆ ನಿಮ್ಮ ಹತ್ರ ಕೆಲಸ ಮಾಡಿಸಿ ಕೆಲಸ ತಗೊಂಡು ಪೇಮೆಂಟ್ ಕೊಡೋಷ್ಟರಲ್ಲಿ ಐ ಥಿಂಕ್ 3 months ಆಗೋಗ್ಬಿಡತ್ತೆ. ಸೊ ಈ ಒಂದು ರೀಸನ್ಗೋಸ್ಕರ ಯಾವ ಕಂಪನಿ ಕೂಡ ಫ್ರೆಷರ್ಸ್ನ ಅಲೋ ಮಾಡಲ್ಲ ಅಥವಾ ಫ್ರೆಷರ್ಸ್ನ ಹೈಯರ್ ಮಾಡ್ಕೊಳಲ್ಲ. ಎಕ್ಸ್ಪೀರಿಯನ್ಸ್ ಪರ್ಸನ್ ಇದ್ರೆ ಈಸಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಪರ್ಸನ್ಸ್ಗೆ ಬೇಗ ಎಲ್ಲೂ ಕೆಲಸ ಸಿಗಲ್ಲ. ಸೊ ಇದೇ ರೀಸನ್ಗೋಸ್ಕರನೇ ಕಾಲೇಜಲ್ಲಿ ಇರಬೇಕಾದ್ರೇನೆ ಅಟ್ಲೀಸ್ಟ್ ಇಂಟರ್ನ್ಶಿಪ್ ಮಾಡಿ. ಸೊ ಇಂಟರ್ನ್ಶಿಪ್ ಅಲ್ಲಿ ನಿಮ್ಗೆ ಗೊತ್ತು, ಲೈಕ್ ಪೇಡ್ ಇಂಟರ್ನ್ಶಿಪ್ಸ್ ಅಂತ ಬರುತ್ತೆ, ಫ್ರೀ ಇಂಟರ್ನ್ಶಿಪ್ಸ್ ಅಂತ ಬರುತ್ತೆ, ಇನ್ನೊಂದು ಸ್ಟೈಫಂಡ್ ಅಂದ್ರೆ ನೀವು ಕೆಲಸ ಮಾಡಿದಕ್ಕೆ ಸ್ಟೈಫಂಡ್ ಕೊಡೋದಿದೆ, ಬಟ್ ಅದು ತುಂಬಾ ಲೀಸ್ಟ್. ಓಕೆ, ನೀವು ಕಾಲೇಜ್ ಕಡೆಯಿಂದ ಏನಾದ್ರು ಮ್ಯಾನೇಜ್ಮೆಂಟ್ ಲೆವೆಲ್ ಇಂದ ಅಪ್ರೋಚ್ ಆದ್ರೆ ಮಾತ್ರ ಸ್ಟೈಫಂಡ್ ಅಂತ ಕಂಪ್ನಿಯಿಂದ ಕೊಡೋದು ಬಿಟ್ರೆ, ಸೊ ಇನ್ನ ಫ್ರೀ ಆಗಿ ಕೆಲಸ ಮಾಡಿಸ್ಕೊಳ್ಳೋರೆ ತುಂಬಾ ಜನ ಇರ್ತಾರೆ, ಬಟ್ ಸ್ವಲ್ಪ ಅವ್ರು ಹೇಳ್ಕೊಡಲ್ಲ. ಓಕೆನಾ, ಸೊ ಬರ್ತೀರಾ, ಸುಮ್ಮನೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ನೀವೇ ಅದನ್ನ ಎಕ್ಸ್ಪೀರಿಯನ್ಸ್ ಗೇನ್ ಮಾಡಬೇಕು. ಬಟ್ ಪೇಡ್ ಇಂಟರ್ನ್ಶಿಪ್ ಮಾಡಿದಾಗ ಏನಾಗುತ್ತೆ ಅನ್ನೋದಾದ್ರೆ, ಅಟ್ಲೀಸ್ಟ್ ಅವ್ರು ನಿಮ್ಗೆ ಸ್ಟೆಪ್ಸ್ನ ಟೀಚ್ ಮಾಡ್ತಾರೆ. ಸೊ ನನ್ನ ಸ್ಟ್ರಾಂಗ್ ಸಜೆಷನ್ ಏನು ಅನ್ನೋದಾದ್ರೆ, ಸೊ ಪೇಡ್ ಇಂಟರ್ನ್ಶಿಪ್ ಅಂತ ಎಲ್ಲಿರುತ್ತೆ ಅಥವಾ ಎಲ್ಲಿ ಸಿಗತ್ತೆ, ಸೊ ಪೇಡ್ ಇಂಟರ್ನ್ಶಿಪ್ ಮಾಡಿ. ಓಕೆನಾ, ಬಟ್ ಪೇಡ್ ಇಂಟರ್ನ್ಶಿಪ್ ಮಾಡಬೇಕಾದ್ರೆ ಪ್ಲೀಸ್ ಕಂಪ್ನಿ ಯಾವುದು ಅಂತ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ದಿನಕ್ಕೆ ತುಂಬಾ ಕಂಪ್ನಿಗಳು ಮೋಸ ಮಾಡ್ಬಿಡ್ತಾರೆ, ಸೊ ದುಡ್ಡು ಇಸ್ಕೋತಾರೆ, ಟೀಚ್ ಮಾಡಲ್ಲ, ಈ ತರದೆಲ್ಲನೂ ಇದೆ. ಪ್ಲೀಸ್ ಡಬಲ್ ಎನ್ಶೋರ್ ಮಾಡ್ಕೊಂಡು ಜಾಯ್ನಿಂಗ್ ಆಗಿ. ಸೊ ನಾನ್ ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ಗೆ ನೀವೇನಾದ್ರೂ ವರ್ಕ್ ಮಾಡ್ತೀನಿ ಅಂದ್ರೆ, ಸೊ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ಓಕೆ, ಸೊ ಇದೊಂಥರ ಏನೇ AI ಟೂಲ್ ಬಂದ್ರೂ ಈ ಡೊಮೈನ್ ನ ಡಾಮಿನೇಟ್ ಮಾಡಕ್ ಆಗೋದೇ ಇಲ್ಲ. ಸೊ ನೀವೇನಾದ್ರೂ ಸರ್ ನಂಗೆ ಟೆಕ್ನಿಕಲ್ ಅಷ್ಟು ಸ್ಟ್ರಾಂಗ್ ಆಗಿಲ್ಲ, ಬಟ್ ಸಿವಿಲ್ ರಿಲೇಟೆಡ್ ಕಂಪ್ನಿಲೇ ಮಾಡಬೇಕು ಅನ್ನೋದಾದ್ರೆ, ತುಂಬಾ ಕಂಪ್ನೀಸ್ ಅಲ್ಲಿ ನೀವು ಸೇಲ್ಸ್ ಪರ್ಸನ್ ಆಗಿ ವರ್ಕ್ ಮಾಡ್ಬೋದು, ಅಥವಾ ಸೇಲ್ಸ್ ಮಾರ್ಕೆಟಿಂಗ್ ಅಲ್ಲಿ ವರ್ಕ್ ಮಾಡ್ಬೋದು, ಅಥವಾ ಇನ್ನೊಂದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ ಮಾಡ್ಬೋದು. ಎಲ್ಲ ಕಂಪ್ನಿಗೂ ಕೂಡ ಬಿಸ್ನೆಸ್ ನ ಅಪ್ ಸ್ಕೇಲಿಂಗ್ ಮಾಡಬೇಕು ಅಂತಾನೆ ಅನ್ಕೊಂತಾರೆ. ಸೊ ಬಟ್ ಅವ್ರಿಗೆ ಅಪ್ ಸ್ಕೇಲಿಂಗ್ ಮಾಡೋದಕ್ಕೆ ಮಾರ್ಕೆಟ್ ಅಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ತರ ಇನ್ವೆಸ್ಟ್ ಮಾಡಬೇಕು, ಯಾವ ತರ ಟೈಪ್ ಆಫ್ ಮಾರ್ಕೆಟಿಂಗ್ ಮಾಡಬೇಕು, ಇದು ಐಡಿಯಾ ಇರೋದಿಲ್ಲ. ಓಕೆನಾ, ಸೊ ಈ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ನಿಮ್ಮ ಮಾರ್ಕೆಟಿಂಗ್ ರಿಲೇಟೆಡ್ ಕಲ್ತು ನೀವೇನಾದ್ರೂ ಕೆಲಸ ಹುಡುಕ್ತೀನಿ ಅಂತ ಹೇಳಿದ್ರೆ, ತುಂಬಾ ಚೆನ್ನಾಗಿ ಸಂಬಳನೂ ಸಿಗತ್ತೆ. ಸೊ ವ್ಯಾಲ್ಯೂ ಆಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇದು ಅಲ್ಲದೆ ಇಂಟರ್ ಡಿಸೈನಿಂಗ್ಗೆ ಬೇಕಾದ್ರೆ ನೀವು ಬರ್ಬೋದು. ಇಂಟರ್ ಡಿಸೈನಿಂಗ್ ಇಸ್ ಒನ್ ಮೋರ್ ಬಿಗ್ ಡೊಮೈನ್. ಓಕೆ, ಸೊ ಅಲ್ಲೂ ಕೂಡ ನೀವು ಆಸ್ ಎ ಡಿಸೈನರ್ ವರ್ಕ್ ಮಾಡ್ಬೋದು. ಯಾವ್ದಾದ್ರು ಒಂದು ಕಂಪ್ನಿಲಿ ಒಂದು ವರ್ಷ ಅಥವಾ 2 ವರ್ಷ ಚೆನ್ನಾಗಿ ಡಿಸೈನ್ ಮಾಡಿ ನೀವು ಕಲ್ತ್ರೆ, ಸೊ ನಿಮ್ಮ ನೇಟಿವ್ ಅಲ್ಲಿ ಅಥವಾ ನಿಮ್ಮ ಊರುಗಳಲ್ಲೇ ನೀವು ಇಂಟರ್ ಕಂಪನಿ ನೀವೇ ಸ್ಟಾರ್ಟ್ ಮಾಡಿ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ ಇದಕ್ಕೂ ಕೂಡ ಅಷ್ಟೇ ನಿಮಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಬೇಕೇ ಬೇಕು. ಸೊ ಐ ಥಿಂಕ್ ವಿಡಿಯೋ ಲೆಂತ್ ಜಾಸ್ತಿ ಆಯಿತು ಅಂತ ಅನ್ಕೋತೀನಿ. ಸೊ ಕಾಫಿ ಕೂಡ ತಣ್ಣಗಾಗ್ತಿದೆ. ಸೊ ಈ ಪ್ರೋಗ್ರಾಮ್ನ ಈ ಕಾಫಿ ಜೊತೆಗೆ ಈಗ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಪಿಸೋಡ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಫಾಲೋ ಮಾಡೋದಕ್ಕೆ. ಥ್ಯಾಂಕ್ ಯು.